ಬೋಲಿಂಜರ್ ಬ್ಯಾಂಡ್ಸ್ ಇಂಡಿಕೇಟರ್ನ ರೈಲ್ವೆ ಟ್ರ್ಯಾಕ್ ಇಂಡಿಕೇಟರ್ ಅಂತ ಕೂಡ ಕರಿತೀನಿ. ಈ ರೈಲ್ವೆ ಟ್ರ್ಯಾಕ್ ಇಂಡಿಕೇಟರ್ ಮತ್ತು RSI ಎರಡೂ ಸಪೋರ್ಟ್ ಮಾಡಿದಾಗ ಎಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ. ಸೊ ಈ ಟ್ರೇಡ್ನ ಅವಾಯ್ಡ್ ಮಾಡೋದ್ರಿಂದ ಸ್ಟಾಪ್ ಲಾಸ್ ಆಗೋ ಟ್ರೇಡು ಅವಾಯ್ಡ್ ಆಗುತ್ತೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರೂ ತಮ್ಮ ಇನ್ವೆಸ್ಟ್ಮೆಂಟ್ಗೆ RSI ಎಬೋ 60 ನೋಡ್ತಾ ಇದ್ದೀರಾ ತಾನೇ? ಎಸ್, ನೋಡ್ತಾ ಇರೋರಿಗೆಲ್ಲ ಏನು ಅನಿಸಿರುತ್ತೆ ಅಂತಂದರೆ, ಇದೊಂದೇ ಇಂಡಿಕೇಟರ್ ಸಾಕಾ, ನಾನು ಇದ್ರ ಜೊತೆ ಯಾವುದಾದ್ರು ಸಪೋರ್ಟಿವ್ ಇಂಡಿಕೇಟರ್ನ ಯೂಸ್ ಮಾಡಬೇಕಾ ಅಂತ ತುಂಬ ಜನಕ್ಕೆ ನೋಡ್ತಾ ಅನಿಸಿರುತ್ತೆ. ಫ್ರೆಂಡ್ಸ್, ನಿಮಗೆಲ್ಲ ಅನಿಸಿರೋದು ಕರೆಕ್ಟಾಗಿದೆ. ಫ್ರೆಂಡ್ಸ್, ನಾನು ಕೂಡ RSIನ ಪ್ರೈಮರಿ ಇಂಡಿಕೇಟರ್ ಆಗಿ ಸ್ಟಾಕ್ಸ್ನ ಪಿಕ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇದ್ರ ಜೊತೆ ಇನ್ನೊಂದು ಇಂಡಿಕೇಟರ್ನ ಯೂಸ್ ಮಾಡ್ತೀನಿ, ಇದು ಸಪೋರ್ಟಿವ್ ಇಂಡಿಕೇಟರ್. RSI ಜೊತೆ ಈ ಇಂಡಿಕೇಟರ್ ಸಪೋರ್ಟ್ ಮಾಡಿದಾಗ ನಮಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಆ ಇಂಡಿಕೇಟರ್ ಯಾವುದಪ್ಪ ಅಂತಂದರೆ ಅದು ಬೋಲಿಂಜರ್ ಬ್ಯಾಂಡ್ಸ್. ಫ್ರೆಂಡ್ಸ್, ನಾನು ಬೋಲಿಂಜರ್ ಬ್ಯಾಂಡ್ಸ್ ಇಂಡಿಕೇಟರ್ನ ರೈಲ್ವೆ ಟ್ರ್ಯಾಕ್ ಇಂಡಿಕೇಟರ್ ಅಂತ ಕೂಡ ಕರಿತೀನಿ. ಯಾಕೆ ನಾನು ರೈಲ್ವೆ ಟ್ರ್ಯಾಕ್ ಇಂಡಿಕೇಟರ್ ಅಂತ ಕರಿತೀನಿ? ಈ ರೈಲ್ವೆ ಟ್ರ್ಯಾಕ್ ಇಂಡಿಕೇಟರ್ ಮತ್ತು RSI ಎರಡೂ ಸಪೋರ್ಟ್ ಮಾಡಿದಾಗ ಎಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ, ಕಾನ್ಫಿಡೆನ್ಸ್ ಎಷ್ಟು ಬಿಲ್ಡ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ಯಾರೆಲ್ಲ ನನ್ನ RSI ವಾಲ್ಯೂಮ್ 1 ವಾಲ್ಯೂಮ್ 2 ವಿಡಿಯೋಸ್ನ ನೋಡಿಲ್ಲ, ದಯವಿಟ್ಟು ಆ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬನ್ನಿ, ಇವಾಗ ಬೋಲಿಂಜರ್ ಬ್ಯಾಂಡ್ಸ್ ನಮಗೆ ಯಾವ ಥರ ಸಪೋರ್ಟ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್, ಬೋಲಿಂಜರ್ ಬ್ಯಾಂಡ್ಸ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೋಣ. ಬೋಲಿಂಜರ್ ಬ್ಯಾಂಡ್ ಈ ಥರ 3 ಲೈನ್ಸ್ ಮೂವಿಂಗ್ ಅವರೇಜ್ ಥರ ಇರುತ್ತೆ. ಯಾವುದೇ ಸೆಟ್ಟಿಂಗ್ಸ್ನ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮೊಬೈಲಲ್ಲಿ ಬೇಕಾದರೂ ಇನ್ಸರ್ಟ್ ಮಾಡ್ಕೊಳ್ಳಿ, tradingview.com ಅಲ್ಲಿ ಬೇಕಾದರೂ ಇನ್ಸರ್ಟ್ ಮಾಡ್ಕೊಳ್ಳಿ, ಯಾವುದೇ ಪ್ಲ್ಯಾಟ್ಫಾರ್ಮಲ್ಲೂ ಈ ಇಂಡಿಕೇಟರು ಡಿಫಾಲ್ಟ್ ವ್ಯಾಲ್ಯೂಸ್ ಜೊತೆ ಯೂಸ್ ಮಾಡಿ. ಫ್ರೆಂಡ್ಸ್, ಈ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್, ಈ ಮಧ್ಯದ್ದು 20-day ಮೂವಿಂಗ್ ಅವರೇಜ್, ಈ ಕೆಳಗಡೆ ಇರೋದು ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನ್. ಫ್ರೆಂಡ್ಸ್, ಯಾವ್ದಾದ್ರು ಒಂದು ಸ್ಟಾಕು ಸೈಡ್ ವೇಸ್ ಅಲ್ಲಿ ಇದೆ ಅಂತಂದಾಗ ನೋಡಿ, ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನಿಂದ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ಗೆ ಹೋಗುತ್ತೆ, ಮತ್ತೆ 20-day ಮೂವಿಂಗ್ ಅವರೇಜ್ ವರೆಗೂ ಬರುತ್ತೆ, ಮತ್ತೆ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ವರೆಗೂ ಹೋಗುತ್ತೆ, ಅಲ್ಲಿಂದ ಮತ್ತೆ ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನ್ ವರೆಗೂ ಬರುತ್ತೆ. ಈ ತರ ಸೈಡ್ ವೇಸ್ ಅಲ್ಲೇ ಒದ್ದಾಡ್ತಾ ಇರುತ್ತೆ. ಯಾವಾಗ ಯಾವ್ದಾದ್ರು ಒಂದು ಸ್ಟಾಕು ಅಪ್ಪರ್ ಬೋಲಿಂಜರ್ ಬ್ಯಾಂಡ್ದು ಲೈನ್ ಮೇಲ್ಗಡೆ ಕ್ಲೋಸ್ ಆಯಿತು, ಅವಾಗ ಸ್ಟಾಕು ಆ ಕಡೆ ರ್ಯಾಲಿ ಆಗುತ್ತೆ, ಅಂದರೆ ಆ ಕಡೆ ಮೂಮೆಂಟು ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾವು ಲೈವ್ ಆಗಿ ನೋಡೋಣ ಯಾವ್ಯಾವ ಸ್ಟಾಕು ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆದಮೇಲೆ ರ್ಯಾಲಿ ಹೋಗಿದೆ, ಪ್ಲಸ್ RSI ಎಬೋ 60 ಬಂದಾಗ ಯಾವ ಥರ ವರ್ಕ್ ಆಗಿದೆ ಅಂತ ಲೈವ್ ಆಗಿ ನೋಡೋಣ. ಫ್ರೆಂಡ್ಸ್ ನೋಡಿ, ಇದೇ 3 ಬೋಲಿಂಜರ್ ಬ್ಯಾಂಡ್ಸ್ ಲೈನ್. ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್, ಮಿಡಲ್ ಒನ್ ಮೂವಿಂಗ್ ಅವರೇಜ್, ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನ್. ಫ್ರೆಂಡ್ಸ್, ಫಸ್ಟ್ ನಮ್ಮ ಕ್ರೈಟೀರಿಯಾ ಏನು? RSI ಎಬೋ 60 ಕ್ರಾಸ್ ಆಗಬೇಕು. ಇಲ್ಲಿ ರೀಸೆಂಟ್ ಆಗಿ RSI ನೋಡಿ ಇಲ್ಲಿ ಕ್ರಾಸ್ ಆಗಿದೆ, ಇಲ್ಲಿ RSI 60 ಕ್ರಾಸ್ ಆಗಿದೆ. ಈ ಟೈಮಲ್ಲಿ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಮೇಲ್ಗಡೆ ಕ್ಯಾಂಡಲ್ಲು ಕ್ಲೋಸೂ ಆಗಿದೆ. ಸೊ ಅದಕ್ಕೂ ಮೊದಲು ನೋಡಿ, ಇದು ಕೆಳಗಡೆ ಬೋಲಿಂಜರ್ ಬ್ಯಾಂಡ್ ಲೈನ್ ಟಚ್ ಆಯಿತು, ಇಲ್ಲಿದೆ, ಮತ್ತೆ ಮೇಲಕ್ಕೆ ಹೋಯ್ತು, ಮತ್ತೆ ಮಧ್ಯಕ್ಕೆ ಬಂದಿದೆ, ಮಧ್ಯದಿಂದ ಮತ್ತೆ ಮೇಲಕ್ಕೆ ಹೋಯ್ತು, ಎಲ್ಲೂ ಕ್ಲೋಸ್ ಆಗಿಲ್ಲ. ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಮೇಲ್ಗಡೆ ಕ್ಲೋಸ್ ಆಗಿಲ್ಲ. ಸೊ ಇಲ್ಲಿ ಕ್ಲೋಸ್ ಆಗಿದ್ದಾದ್ಮೇಲೆ ಆಲ್ಮೋಸ್ಟ್ ನಿಮಗೆ 40% ರ್ಯಾಲಿ ಆಗಿದೆ 5 to 6 months ಅಲ್ಲಿ. ಸೊ ಫ್ರೆಂಡ್ಸ್ ನೋಡಿ, ಈ ಬೋಲಿಂಜರ್ ಬ್ಯಾಂಡ್ಸ್ ನಾನು ಹಾಕಿರೋದ್ರಿಂದ ಪ್ರೀವಿಯಸ್ಲಿ ಒಂದ್ಸಲಿ ಇಲ್ಲಿ RSI 60 ಅಬೋ ಬಂದಿದೆ, ಆದರೆ ಇಲ್ಲೆಲ್ಲೂ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಕ್ರಾಸ್ ಆಗದೆ ಇರೋದ್ರಿಂದ
ನಾನು ಈ ಟ್ರೇಡ್ನ ತಗೊಂಡಿರಲ್ಲ. ಸೊ ಈ ಟ್ರೇಡ್ನ ಅವಾಯ್ಡ್ ಮಾಡೋದ್ರಿಂದ ಸ್ಟಾಪ್ ಲಾಸ್ ಆಗೋ ಟ್ರೇಡು ಅವಾಯ್ಡ್ ಆಗುತ್ತೆ. ಈ ಟ್ರೇಡು ನೋಡಿ ಇಲ್ಲಿ ನಮಗೆ ಎರಡೂ ಮ್ಯಾಚ್ ಆಯಿತು, ಸೊ ರ್ಯಾಲಿ ಆಯಿತು. ಫ್ರೆಂಡ್ಸ್, ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. VRL. ಫ್ರೆಂಡ್ಸ್ ನೋಡಿ, VRL ಲಾಜಿಸ್ಟಿಕ್ಸ್ ಅಪ್ಪರ್ ಬೊಲಿಂಜರ್ ಬ್ಯಾಂಡ್ ಲೈನಿಂದ ಲೋವರ್ ಬೊಲಿಂಜರ್ ಬ್ಯಾಂಡ್, ಮತ್ತೆ ಮಿಡಲ್, ಮತ್ತೆ ಕೆಳಗಡೆ ಬಂದಾಗ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆಂತಂದ್ರೆ ನಾವು ಸ್ಟಾಕ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಇದು ಕೆಳಕ್ಕೆ ಹೋಗುತ್ತಾ ಎಷ್ಟಾದರೂ ಹೋಗ್ಲಿ, ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ. ನೋಡಿ, ಫಸ್ಟ್ ಕ್ರೈಟೀರಿಯಾ ನಮ್ಮದು RSI ಅಬೋವ್ 60 ಬರಬೇಕು. ಇಲ್ಲೆಲ್ಲ RSI ಬಿಲೋ 60 ಇದೆ, ಇಲ್ಲೆಲ್ಲೂ ನಾವು ಈ ಸ್ಟಾಕ್ನ ನೋಡೋಕ್ಕೆ ಹೋಗಿರಲ್ಲ. ಇಲ್ಲಿ ಒಂದ್ಸಲಿ RSI ಅಬೋವ್ 60 ಬಂತು, ಅದೇ ಟೈಮಲ್ಲಿ ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಸ್ಟಾಕು ಕ್ಲೋಸ್ ಆಯಿತು. ಸೊ ಇಲ್ಲಿಂದ ನಿಮಗೆ ಆಲ್ಮೋಸ್ಟ್ 400 ಇಂದ 700 ರುಪೀಸ್ಗೆ ಸ್ಟಾಕು ರ್ಯಾಲಿ ಆಗಿದೆ. ಯಾಕೆ ಅಂತಂದ್ರೆ ನೋಡಿ, ಪವರ್ ಆಫ್ RSI ಮತ್ತೆ ಬೋಲಿಂಜರ್ ಬ್ಯಾಂಡ್. ಫ್ರೆಂಡ್ಸ್, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಬೇರೆ ಯಾವುದು ಬೇಡ, ನಿಫ್ಟಿ ಎಕ್ಸಾಂಪಲ್ನ ನೋಡೋಣ. ನೋಡಿ, ಇದು ಕೊರೋನಾ ಕ್ರಾಶ್ ಆದ್ಮೇಲೆ ಮಾರ್ಕೆಟ್ಸು ರ್ಯಾಲಿ ಆಯಿತು. ಕೊರೋನಾ ಕ್ರಾಶ್ ಆದಾಗ ಇದು 40 ಬಿಲೋ ಹೋಗಿತ್ತು RSI. ಬೋಲಿಂಜರ್ ಬ್ಯಾಂಡ್ಸ್ ಕೆಳಗಡೆನೂ ಸ್ಟಾಕ್ ಹೋಗಿತ್ತು. ಇಲ್ಲಿ RSI 60 ಅಬೋವ್ ಬಂದಿದೆ, ಸ್ಟಾಕು ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ 14,000 ಇಸ್ ದ ವ್ಯಾಲ್ಯೂ. ಅಲ್ಲಿಂದ ನಿಮ್ಗೆ ಆಲ್ಮೋಸ್ಟ್ 18,400 ವರೆಗೂ ಸ್ಟಾಕ್ ಮೇಲೆ ಹೋಗಿದೆ. ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವಾಗ ಮಂತ್ಲಿ ಚಾರ್ಟಲ್ಲಿ RSI ಅಬೋವ್ 60 ಬಂತು, ಪ್ಲಸ್ ಬೋಲಿಂಜರ್ ಬ್ಯಾಂಡ್ಸ್ ಮೇಲ್ಗಡೆ ಸ್ಟಾಕ್ ಕ್ಲೋಸ್ ಆಗ್ತಾ ಇದೆ, ಸ್ಟಾಕು ಪ್ರೊಬಬಿಲಿಟಿ ಜಾಸ್ತಿ ಇದೆ, ಮೇಲೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಗ್ಲೆನ್ಮಾರ್ಕ್ ಫಾರ್ಮಾ. ಫ್ರೆಂಡ್ಸ್, ಇದು ರೀಸೆಂಟ್ ಒನ್ನು. ಇದಕ್ಕೂ ಮೊದಲು ನೋಡಿ, ಕೆಳಗಡೆಯಿಂದ ಸ್ಟಾಕು RSI ಎಲ್ಲ ಬಿಲೋ 60 ಇದೆ. ಇಲ್ಲಿ ಕೆಳಗಡೆ ಬೋಲಿಂಜರ್ ಬ್ಯಾಂಡ್ ಬರುತ್ತೆ, ಮತ್ತೆ ಮೇಲ್ಗಡೆ ಬೋಲಿಂಜರ್ ಬ್ಯಾಂಡ್, ಮತ್ತೆ ಕೆಳಗೆ ಬಂದಿದೆ, ಮತ್ತೆ ಮೇಲೆ ಹೋಗಿದೆ. ಇಲ್ಲೆಲ್ಲೂ RSI ಅಬೋವ್ 60 ಬಂದಿಲ್ಲ. ಈ ಟೈಮಲ್ಲಿ RSI ಅಬೋವ್ 60 ಬಂದಿದೆ, ಆದರೆ ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಸ್ಟಾಕು ಕ್ಲೋಸ್ ಆಗಿಲ್ಲ. ಸೊ ಇದು ಫೇಲ್ಡ್ ಅಟೆಂಪ್ಟ್ ಆಗಿದೆ, ಮೇಲಕ್ಕೆ ಹೋಗಿ ಮತ್ತೆ ಡೌನ್ ಆಗಿದೆ. ಅದೇ ರೀಸೆಂಟ್ ಒನ್, ಈ ಟೈಮಲ್ಲಿ ನೋಡಿ RSI ಅಬೋವ್ 60 ಹೋಗಿದೆ, ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆನೂ ಸ್ಟಾಕ್ ಕ್ಲೋಸ್ ಆಗಿದೆ. ಅದಕ್ಕೆ 2 ಮಂತ್ಸ್ ಮೊದಲು ಇದಾಗಿರೋದು. ಈಗ 630 ಇಂದ 830 ಆಲ್ಮೋಸ್ಟ್ ನಿಮಗೆ 40%, 30 to 40% ರಿಟರ್ನ್ಸು ಸಿಕ್ಕಿದೆ. ಇನ್ನ ಎಷ್ಟು ಬೇಕಾದರೂ ಹೋಗ್ಬೋದು, ಬಟ್ ಆಸ್ ಆಫ್ ನೌ ಇಷ್ಟು ಮೂವ್ ಆಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಏನು ಅಂದರೆ, RSI ಅಬೋವ್ 60, ಬೋಲಿಂಜರ್ ಬ್ಯಾಂಡ್ಸ್ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಎರಡು ಅಟ್ ಎ ಟೈಮ್ ಆಗಬೇಕು. ಆ ಥರ ಆಯಿತು ಅಂದರೆ ಮೋಸ್ಟ್ ಆಫ್ ದ ಟೈಮ್ಸು ಸ್ಟಾಕ್ಸು ರ್ಯಾಲಿ ಆಗಿದೆ. ಸೊ ಇದನ್ನ ನಾವು ಎವ್ರಿ ಮಂತ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿದ್ದಾದ್ಮೇಲೆ ಸರ್ಚ್ ಮಾಡಬೇಕಾಗುತ್ತೆ. 3 to 4 hours 5 hours ಸ್ಪೆಂಡ್ ಮಾಡಬೇಕಾಗುತ್ತೆ, ಅನಲೈಸ್ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡಿದಾದ್ಮೇಲೆ ನಮ್ಮ ಎಂಟ್ರಿ ಪ್ರೈಸ್ ಏನು, ಸ್ಟಾಪ್ ಲಾಸ್ ಏನು, ಟಾರ್ಗೆಟ್ಸ್ನ ನಾವು ಯಾವ ಥರ ಫಿಕ್ಸ್ ಮಾಡಬೇಕು, ಇದೆಲ್ಲದಕ್ಕೂ ಒಂದು ಕಂಪ್ಲೀಟ್ ಪ್ರೋಸೆಸ್ ಇರುತ್ತೆ. ಸೊ ಈ ಕಂಪ್ಲೀಟ್ ಪ್ರೋಸೆಸ್ನ ತಿಳ್ಕೊಬೇಕು ಅಂತಂದರೆ ನಾವು ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ಅದಕ್ಕೆ ಅಟೆಂಡ್ ಆಗಿ ನಿಮಗೆ ಈ ಕಂಪ್ಲೀಟ್ ಪ್ರೋಸೆಸ್ಸು ಗೊತ್ತಾಗುತ್ತೆ. ಫ್ರೆಂಡ್ಸ್, ಇಷ್ಟೇ ಸಿಂಪಲ್ ಆಗಿರುತ್ತೆ, ಯಾವುದನ್ನು ಕಾಂಪ್ಲಿಕೇಟ್ ಮಾಡಲ್ಲ. ಯಾವುದನ್ನು ನಾವು ಆ ಇಂಡಿಕೇಟರ್ ನೋಡಬೇಕು, ಈ ಇಂಡಿಕೇಟರ್ ನೋಡಬೇಕು ಅಂತ ತುಂಬ ಇಂಡಿಕೇಟರ್ಸ್ನ ಇನ್ಫ್ಯೂಸ್ ಮಾಡಲ್ಲ. ಸೊ ನನ್ನ ಚಾರ್ಟಿಂಗ್ ಪ್ಲಾಟ್ಫಾರ್ಮ್ ಯಾವ ಥರ ಇರುತ್ತಪ್ಪ ಅಂತಂದರೆ, ಬೋಲಿಂಜರ್ ಬ್ಯಾಂಡ್ಸ್ ವಿತ್ RSI ಮತ್ತು ಕ್ಯಾಂಡಲ್ ಸ್ಟಿಕ್ಸ್ ವಿತ್ ಮಂತ್ಲಿ. ಸೊ ಈ ಥರ ಟ್ರೇಡಿಂಗ್ ಸೆಟಪ್ ಇರಬೇಕು. ಈ ಥರ ಸೆಟಪ್ ಇದ್ದಾಗ ನಾವು ಸಿಂಪಲ್ಲಾಗಿ ಆರಾಮಾಗಿ ನಾವು ಟ್ರೆಂಡ್ಸ್ನ ಕ್ಯಾಚ್ ಮಾಡ್ಬೋದು. ಫ್ರೆಂಡ್ಸ್, ನನ್ನ ಈ ವಿಡಿಯೋ ಹೌದು ಕರೆಕ್ಟ್ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.